ಹಲೋ ಬಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ವಿಡಿಯೋ ನೋಡೋದಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಗತ. ಗುರುಗಳೇ, ನಿಮಗೇನು ಬೇಕು? ಒಂದು ಹುಡುಗಿ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ವಯಸ್ಸು 30 ಆಗಿದ್ರೂ ಕೂಡ ಸಿಗ್ತಾ ಇಲ್ವಾ? ನಮ್ಮ ಚಾನಲಲ್ಲಿ 400 ಪೋಸ್ಟ್ಗಳಿವೆ ನೋಡಿ ಸ್ನೇಹಿತರೆ. ಅದರಲ್ಲಿ ನಿಮಗೆ ಇಷ್ಟ ಆಗುವಂಥ ಹುಡುಗಿ ಇದ್ದರೆ ನಮಗೆ ಒಂದು ಮೇಲ್ ಮಾಡಿ ಸಾಕು, ಅವರ ಬಯೋಡಾಟಾ ನಿಮಗೆ ಕಳಿಸಿಕೊಡ್ತೇವೆ. ಯಾರು ಸಿಕ್ಕಿಲ್ಲ ಅಂತಂದರೂ ಕೂಡ ನಿಮ್ಮ ಮಾಹಿತಿಗಳನ್ನು ನೀವು ನಮ್ಮ ಡೀಟೇಲ್ಸ್ಗಳಿಗೆ ಕಳಿಸಿಕೊಡಬೇಕು. ಅದು ಯಾವುದು ಅಂತ ಹೇಳ್ತೇನೆ. ಸೊ ಇವತ್ತು ಬಂದಿರತಕ್ಕಂಥದ್ದು ಹಾರಿಕಾ ಅಂತ. ಇವರ ವಯಸ್ಸು ಬಂದು 27 ವರ್ಷ. ಊರು ಬಂದುಬಿಟ್ಟು ಚಿಕ್ಕನಹಳ್ಳಿ ಅಂತಂದ್ಬಿಟ್ಟು ಈ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಹುಡುಗಿ. ನೋಡೋದಕ್ಕೆ ತುಂಬ ಅಂದರೆ ತುಂಬ ಸಿಂಪಲ್ಲು. ಎಷ್ಟಂತಂದರೆ ಒಂದು ಮಿಡಲ್ ಕ್ಲಾಸ್ ಮನೆತನದಲ್ಲಿ ಯಾವ ರೀತಿಯಲ್ಲಿ ಬೆಳೆದು ಬರ್ತಾರೆ, ಅಲ್ಲಿ ಇರ್ತಕ್ಕಂಥ ಸಿಚುವೇಶನು, ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳಿಗೆ ಒತ್ತು ಕೊಟ್ಬಿಟ್ಟು ಬರ್ತಕ್ಕಂಥ ಹುಡುಗಿಯಲ್ಲಿ ಈ ಒಂದು ಹಾರಿಕಾ ಅವರು ನಂಬರ್ 1. ಜಾತಿ ಅಂತ ನಂಬಲ್ಲ ನಾನು, ನನ್ನ ತೂಕ 60 kg, ಪ್ರಸ್ತುತ ಒಂಟಿಯಾಗಿದ್ದೇನೆ ಅಂತ ಇವರು ತಿಳಿಸಿದ್ದಾರೆ. ಕುಟುಂಬದವರು ಎಲ್ಲರೂ ಕೂಡ ನಾವು ಒಟ್ಟಿಗೆ ಇದ್ದೇವೆ. ಜಗಳ ಪಿಗಳ ಈ ರೀತಿ ಯಾವುದೇ ಇರಲಾರ್ದಂತಹ ಒಂದು ಸಂಸಾರ ನಮ್ಮದಾಗಿದೆ. ಸೊ ಇಂಥ ಕುಟುಂಬದಕ್ಕೆ ಒಬ್ಬ ಸದಸ್ಯನಾಗಿ ಹೋಗೋದಕ್ಕೆ ನೀವು ತಯಾರಿದ್ದರೆ ಅವರ ಪಾಯಿಂಟ್ಗಳನ್ನು ಕೇಳ್ಕೊಂಡ್ಬಿಡಿ. ಮೊದಲನೇದಾಗಿ ಅವ್ರು ಹೇಳಿರೋದು, ಸರ್ ನಾನು ಶಿಕ್ಷಣ ಮುಗಿಸಿದ್ದೇನೆ, ಜೊತೆಗೆ ತುಂಬ ದೊಡ್ಡದಾಗಿರ್ತಕ್ಕಂಥ ಕನಸು ಕೂಡ ಹೊಂದಿದ್ದೇನೆ ಅಂತ ಹೇಳಿದ್ದಾರೆ. ಏನು ಗುರು ಆ ಒಂದು ಕನಸು? ಆದರೆ ಅದನ್ನು ನಿಮ್ಮ ಒಂದು ಜೊತೆಗೇ ಈಡೇರಿಸಿಕೊಳ್ಳುವಂಥ ಬಯಕೆ ಆಗಿದೆ. ಸೊ ಅಂದರೆ ಇದ್ರ ಪ್ರಕಾರ ಗೊತ್ತಾಗೋದೇನೆಂದರೆ, ಈ ಕಡೆ ಸ್ಟಡೀಸ್ ಮುಗಿಸಿರ್ತಕ್ಕಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಡ್ರೀಮ್ ಇದೆ, ಇನ್ಕಂಪ್ಲೀಟ್ ಆಗಿದೆ. ನಾನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗರ ಜೊತೆ ಆ ಒಂದು ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಇವರ ಒಂದು ತಲೆಯಲ್ಲಿದೆ. ಆ್ಯಂಡ್ ಎಲ್ಲ ರೀತಿಯಿಂದಲೂ ಕೂಡ ನಿಮ್ಮ ಪ್ರೀತಿ ನನ್ನಿಂದ ಸಿಗುತ್ತೆ. ಆ್ಯಂಡ್ ನನ್ನ ಒಂದು ಕೆಲಸಕ್ಕೆ ನೀವು ಅಡ್ಡಿ ಬರಬಾರ್ದು. ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂತಂದರೆ ಅದಕ್ಕೆ ನೀವು ಪರ್ಮಿಷನ್ ಮಾತ್ರ ಕೊಡಬೇಕು. ಹಾಗಂತ ಕೆಟ್ಟ ದಾರಿಯಿಂದ ಏನು ಹೋಗಲ್ಲ, ಒಳ್ಳೆ ದಾರಿಯಿಂದನೇ ಹೋಗ್ತೀನಿ ಅಂತ ಹೇಳಿರೋದು. ಸೊ ಇವರ ಕನಸು, ಇವ್ರ ಹತ್ರ ಇರ್ತಕ್ಕಂಥ ವಸ್ತುಗಳಿಗೂ ಕೂಡ ಅಷ್ಟೇ ನೀವು ಪ್ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಇವ್ರ ಹತ್ರ ಇರ್ತಕ್ಕಂಥ ವಸ್ತು, ಕಾರು, ಬೈಕು ಗೀಕು ಏನೇನಿಲ್ಲ ಅದನ್ನು ನೋಡ್ಕೊಂಬರೋಣ. ಆ್ಯಂಡ್ ಇವರ ಬಯೋಡಾಟಾ ನಿಮಗೆ ಬೇಕಾಗಿದ್ದರೆ, ವಿತ್ ನಂಬರ್ ಬೇಕಾಗಿದ್ದರೆ, ನಾನು ಗ್ರೂಪ್ನಲ್ಲಿ ಇವರ ಡೀಟೇಲ್ಸ್ಗಳನ್ನು ಹಾಕಿದ್ದೇನೆ. ಯಾಕಂದರೆ ಪರ್ಸ್ನಲಾಗಿ ಪಬ್ಲಿಕ್ಕಾಗಿ ಹೇಳಬಾರ್ದು ಸ್ನೇಹಿತರೆ ಈ ರೀತಿ ನಂಬರ್ಸ್ಗಳನ್ನು. ಸೊ ಡಿಸ್ಕ್ರಿಪ್ಷನಲ್ಲಿ ಗ್ರೂಪ್ ಇದೆ, ಬೇಗ ಜಾಯ್ನ್ ಆಗಿ. ಗ್ರೂಪ್ಗೆ ಜಾಯ್ನ್ ಆಗೋಕ್ಕೆ ಇಷ್ಟ ಇಲ್ಲ ಅಂದರೆ ಇವರ ಜಿಮೇಲ್ ID Sri9591 ಜಿಮೇಲ್ IDಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಅಲ್ಲಿಂದ ಕೂಡ ಇವರು ಒಟ್ಟು ನಿಮ್ಮ ಡೀಟೇಲ್ಸ್ಗಳನ್ನು ಚೆಕ್ ಮಾಡಿ ಕರೆಕ್ಟಾಗಿದ್ದರೆ ಅವರೇ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ. ಸೊ ಈಸಿ ವೇ ಅಂತ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಡೈರೆಕ್ಟಾಗಿ ಈ ಒಂದು ಗ್ರೂಪ್ಗೆ ಜಾಯ್ನ್ ಆದರೆ ಸುಮಾರು ಜನ ಯಾರಾದರೂ ಹೊಸೊಬ್ಬರು ಬಂದು ನನ್ನ ತಂಗಿಗೆ, ನನ್ನ ಫ್ರೆಂಡ್ಗೆ ಮ್ಯಾರೇಜ್ ಪ್ರೊಫೈಲ್ ಕಳಿಸಿರ್ತಕ್ಕಂಥದ್ದು, ಆವಾಗ ನಿಮಗೆ ಅದು ಸಡನ್ನಾಗಿ ಇಷ್ಟ ಆಯಿತು ಅಂತಲೇ ಡೈರೆಕ್ಟಾಗಿ ಹೋಗ್ಬೋದು. ನೀವು ವಿಡಿಯೋ ಮಾಡೋವರೆಗೂ ಯಾಕೆ ಸುಮ್ಮನೆ ಕಾಯ್ತೀರಾ ಅಂತ ನನ್ನ ಒಂದು ಇಂಟೆನ್ಷನ್ ಆಗಿದೆ. ನೋಡಿ ನಿಮ್ಗೆ ಯಾವ್ದು ಈಜಿ ಅನಿಸುತ್ತೋ ಅದೇ ರೀತಿ ಮಾಡಿ ಸ್ನೇಹಿತರೆ. ಆ್ಯಂಡ್ ಅವಾಗಲೇ ಹೇಳಿದಾಗೆ ಇವ್ರ ಹತ್ರ ಇರತಕ್ಕಂತಹ ಪ್ರೀತಿ ಯಾವ ರೀತಿ ನಿಮಗೆ ಸಿಗುತ್ತೋ ಅದೇ ರೀತಿ ಪ್ರೀತಿ ಇವರಲ್ಲಿ ಇರ್ತಕ್ಕಂಥ ವಸ್ತುಗಳು ಕೂಡ ಸಿಗಲೇಬೇಕು ಕಂಪಲ್ಸರಿ. ಸೊ ಮಿಡಲ್ ಕ್ಲಾಸ್ ಇದ್ದರೂ ಕೂಡ ಈಗಿನ ಒಂದು ಜನ್ರೇಷನಲ್ಲಿ ಕಾರು, ಬೈಕು, ಮನೆ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಅಷ್ಟೊಂದೇನು ಬಡವರಿಲ್ಲ. ಕಿತ್ತು ತಿನ್ನುವಂಥ ಬಡತನ ಈಗಿನವರಿಗೆ ಯಾರಿಗೂ ಕೂಡ ಇಲ್ಲ. ಎಲ್ಲರೂ ಅಲ್ಪ ಸ್ವಲ್ಪ ದುಡ್ಡು ಆ್ಯಂಡ್ ಅಲ್ಪ ಸ್ವಲ್ಪ ಆಸ್ತಿ ಮಾಡಿರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥವ್ರೆ. ಇದು ನೋಡ್ಕೊಳ್ಳಿ ಸ್ನೇಹಿತರೆ. ಟಾಟಾ ಕಂಪನಿಯ ಒಂದು ಮೋಸ್ಟ್ ವಾಂಟೆಡ್ ಆಗಿರ್ತಕ್ಕಂಥ ಕಾರು ಕೂಡ ಅವ್ರ ಹತ್ರ ಇದೆ ಅಂತ ಮಾಹಿತಿ ತಿಳಿಸಿದ್ದಾರೆ. ಅವ್ರು ಹೇಳಿ ಅನ್ನಿರೋ ಕಾರಣದಿಂದ ಹೇಳ್ತಿದ್ದೇನೆ ಹೊರತು ನನಗೆ ಇದು ಹೇಳುವುದರಿಂದ ಏನು ಉಪಯೋಗ ಇಲ್ಲ. ಅರ್ಥ ಆಯ್ತಾ? ಬರೀ ಅವರ ಮಾಹಿತಿ, ಅವರ ಡೀಟೇಲ್ಸು, ಅವರ ಗ್ರೂಪಿನ ನಂಬರು, ಅವರ ನಂಬರ್ ಇಷ್ಟೇ ಕೊಟ್ಟರೆ ಸಾಕು ನನಗೆ. ಸೊ ಇದರ ಮಾಹಿತಿ ಹೇಳುವಂಥ ಅವಶ್ಯಕತೆ ಇಲ್ಲ, ಒತ್ತಾಯ ಮಾಡಿರೋ ಕಾರಣದಿಂದ ಹೇಳ್ತಿದ್ದೇನೆ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ನೋಡ್ಕೊಳ್ಳಿ, ಈ ಒಂದು ವೈಟ್ ಕಲರ್ ಮಾಡೆಲಲ್ಲಿ ಟಾಟಾ ಪಂಚ್ ಕಾರಿದು. ಆ್ಯಂಡ್ ವೆರಿ ಇಂಪ್ರೆಸಿವ್ ಆಗಿರ್ತಕ್ಕಂಥ ಎಕ್ಸ್ಟೀರಿಯರ್ ಮತ್ತು ಫೇಮಸ್ ಆಗಿರ್ತಕ್ಕಂತಹ ಟಾಟಾ ಕಾರಿದು. ಒಳ್ಳೆಯ ಒಂದು ಶಾರ್ಟ್ಲಿ ಓನರ್ಶಿಪ್ ಇದೆ. ಆ್ಯಂಡ್ ಒಳ್ಳೆಯ ಒಂದು ಡೀಲರ್ಶಿಪ್ ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತಕ್ಕಂಥದ್ದು. ನೋಡಿ, ಒಳ್ಳೆಯ ಬಾಂಡಿಂಗ್ನಲ್ಲಿ ಕೂಡ ಇದೆ. ಒಳಗಡೆ ಇರ್ತಕ್ಕಂತಹ ಫ್ರಂಟ್ ಸೈಡಿನ ಒಂದು ಫ್ಯೂಚರ್ಸ್ಗಳನ್ನು ತೋರಿಸ್ತಿದ್ದೇನೆ. ವಿತ್ ಸ್ಟೇರಿಂಗ್ 2.5 ಸ್ಪೀಡಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ದಾರೆ. ವಿತ್ ಸ್ಟೇರಿಂಗು ಎಲ್ಲ ಕಾರಿನಲ್ಲಿ ಸಿಸ್ಟಮ್ ನೋಡಿ, ಈ ಒಂದು ಗೇರಿನ ಸಿಸ್ಟಮ್ ನೋಡಿ ಬೇರೆ ಇದೆ. TV ಸ್ಪೇಸು ಅಪ್ ಟು 4.8 ಇಂಚಸ್ಸಿನ ಒಂದು TV ಸ್ಪೇಸ್ ಕೂಡ ಇದೆ. ಆ್ಯಂಡ್ ಸೀಟು ಕೂಡ ಕಂಫರ್ಟಬಲ್ ಆಗಿರ್ತಕ್ಕಂಥ ಸೀಟ್ ಕೂಡ ಅಷ್ಟೇ ಇದೆ. ಡ್ಯಾಶ್ಬೋರ್ಡ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತೇನೆ. ಟಾಪ್ ಮಾಡಲಲ್ಲೂ ಕೂಡ ಏನು ನೋಡ್ತಿದ್ದೀರಾ, ಇದು ಟಾಪ್ ಮಾಡಲ್ ಕೂಡ ತುಂಬ ಧೂಮ್ ಆಗಿದೆ ಆ್ಯಂಡ್ ಎಕ್ಸ್ಟ್ರಾಡಿನರಿ ಆಗಿದೆ ಸ್ನೇಹಿತರೆ. ನೋಡಿ,
ಯಾವತ್ತಾದರೂ ಅವ್ರ ಮನೆಗೆ ಹೋದಾಗ ಅವ್ರ ಮನೇಲಿ ಇರುತ್ತೆ, ಅದನ್ನು ಕೂಡ ಇಷ್ಟಪಡಿ ವಾವ್ ಏನು ಚೆನ್ನಾಗಿದೆ ಈ ಕಾರು, ನನಗೆ ತುಂಬ ಇಷ್ಟ ಆಯಿತು, ಈ ರೀತಿ ಒಂದು ಡೈಲಾಗ್ ಹೊಡೆದ್ರೆ ಸಾಕು ಎಂಥವ್ರು ಕೂಡ ಬಿದ್ದೋಗ್ತಾರೆ. ಯಾಕಂದರೆ ತಾನು ಇಷ್ಟಪಡುವಂಥ ಹುಡುಗ ನನ್ನನ್ನೇ ಎಷ್ಟು ಪ್ರೀತಿ ಮಾಡ್ತಾನೋ, ನನ್ನಲ್ಲಿರೋ ವಸ್ತುಗಳನ್ನು ಪ್ರೀತಿ ಮಾಡಿದ್ರೆ ನನಗೆ ತುಂಬ ಇಷ್ಟ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅದೇ ರೀತಿ ಇವರು ಕೂಡ ಹೇಳಿದ್ದಾರೆ. ಇದು ಗುರು ಇವತ್ತಿನ ವಿಚಾರ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.